ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಹಬ್ಬವನ್ನ ತಯಾರಿ ಮಾಡ್ಕೊತಾ ಇದೀವಿ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ. ಸೊ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಕೂಡ ಆಗಸ್ಟ್ 11ನೇ ತಾರೀಕಿಂದ ಶುರು ಆಗ್ತಿದೆ. ಕೇವಲ ಕೆಲವೇ ದಿನಗಳು ಇದೆ. ಸೊ ಫ್ರೀ ಕ್ಲಾಸಸ್ ಕೂಡ ಕೊನೆಯ ಫ್ರೀ ಕ್ಲಾಸಸ್ ಆಗಸ್ಟ್ 10ನೇ ತಾರೀಕು ಭಾನುವಾರ ನಡೆಯುತ್ತೆ. ಸಮಯಾವಕಾಶ ತುಂಬಾ ಕಡಿಮೆನೇ ಇರೋದ್ರಿಂದ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಮೊದಲು ಒಂದು ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಿ ನಿಮಗೊಂದು ಐಡಿಯಾ ಸಿಗುತ್ತೆ ಯಾಕೆ ನೀವು ಈ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನೋದ್ರನ್ನ. ಸೊ ಹಾಗಾಗಿ ಫ್ರೀ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ಆಮೇಲೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನ ಸೇರ್ಕೋಬಹುದು. ಸೊ ಗುರುಜಿ, ನಿಮ್ಗೂ ಕೂಡ ಇವತ್ತು ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಈಗ ಎಲ್ಲ ಸಮಸ್ತ ನಾಡಿನ ಜನತೆಗೆ, ಎಲ್ಲ ಗ್ಯಾರಂಟಿ ನ್ಯೂಸ್ ಸಿಬ್ಬಂದಿಗಳಿಗೆ, ನಮ್ಮ ಸ್ನೇಹಿತರುಗಳಿಗೆ, ಎಲ್ಲರಿಗೂ ಕೂಡ, ಎಲ್ಲ ಲೋಕದಲ್ಲಿರ್ತಕ್ಕಂಥ ಸಕಲ ಚರಾಚರಕ್ಕೂ ಕೂಡ, ಹಾಗೆ ಮನುಷ್ಯರಿಗೂ ಕೂಡ ಲಕ್ಷ್ಮಿ ಹಬ್ಬ ತುಂಬಿ ತುಳುಕ್ಲಿ, ಐಶ್ವರ್ಯ, ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಜಗನ್ಮಾತೆಯಲ್ಲಿ ಲಕ್ಷ್ಮಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಮೊದಲು ಓಕೆ, ಇನ್ನೊಂದು ವಿಚಾರ ಅಂದ್ರೆ ಹಬ್ಬದ ಬಗ್ಗೆ, ಎಲ್ಲಾ ಹಬ್ಬದ ಬಗ್ಗೆ ನೀವು ವೈಜ್ಞಾನಿಕ ಕಾರಣಗಳು ಕೊಡ್ತೀರಾ, ಹೇಳ್ತೀರಾ ಯಾಕೆ ಹಬ್ಬವನ್ನ ಆಚರಣೆ ಮಾಡೋದು ಅಂತ. ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಎಲ್ಲರೂ ಕೂಡ ತುಂಬಾ ಅದ್ದೂರಿಯಲ್ಲಿ ಆಚರಣೆ ಮಾಡ್ತೀವಿ. ಈ ಹಬ್ಬದ ವೈಜ್ಞಾನಿಕ ಕಾರಣ ಏನಿದೆ ಹಾಗಿದ್ರೆ? ಮೊಟ್ಟ ಮೊದಲಿಗೆ ಎಲ್ಲರಿಗೂ ಒಂದು ಸೂಚನೆಯನ್ನು ಕೊಡ್ತೀನಿ. ಅನೇಕರು ಅನೇಕ ವಿಧಾನದಲ್ಲಿ ಹೇಳ್ತಾ ಇದ್ದಾರೆ. ಆ ವಿಧಾನವೆಲ್ಲನೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಬ್ರು ಬರ್ತಾರೆ, ಏನೋ ಒಂದು ದೊಡ್ಡ ಬಿಂದಿಗೆ ಇಡಿ ಅಂತಾರೆ, ಇನ್ನೊಬ್ರು ಬರ್ತಾರೆ ಚೊಂಬಿಡಿ ಅಂತಾರೆ, ಇನ್ನೊಬ್ರು ಬರ್ತಾರೆ ನೀವು ಬೆಳ್ಳಿಲೇ ಮಾಡಬೇಕು ಅಂತಾರೆ, ಇನ್ನೊಬ್ರು ಬರ್ತಾರೆ ತಾಮ್ರನೇ ಶ್ರೇಷ್ಠ ಅಂತಾರೆ, ಇನ್ನೊಬ್ರು ಹೇಳ್ತಾರೆ ಇನ್ನೊಂದು ಶ್ರೇಷ್ಠ ಅಂತ, ಒಬ್ಬರು ಪೂರ್ಣ ಕಾಯಿ ಇಡಿ ಅಂತ ಹೇಳ್ತಾರೆ, ಅಂದರೆ ಸಿಪ್ಪೆ ಸುಲ್ದೇ ಇರ್ತಕ್ಕಂಥದ್ದು, ಕೆಲವರು ತೆಂಗಿನಕಾಯಿ ಇಡಬೇಕು ಅಂತಂತಾರೆ. ಆಚಾರ ವಿಚಾರ ಒಳ್ಳೇದೇ, ಆದರೆ ಯಾರೂ ಕೂಡ ಬಂದು ಭಕ್ತಿಯಿಂದ ಮಾಡಿ ಅಂತ ಯಾರೂ ಹೇಳಲ್ಲ. ಭಕ್ತಿ ಭಗವಂತನಿಗೆ ಬೇಕಾಗಿರೋದು ನೀವು ಯಾವ ರೀತಿ ಮಾಡ್ತೀರಿ ಅಂತಲ್ಲ, ಅದು ಭಕ್ತಿಯ ಸಂಕೇತದಲ್ಲಿ ಮಾಡಬೇಕು. ನೀವು ಭಕ್ತಿಯ ಸಂಕೇತದಲ್ಲಿ ಮಾಡಿಲ್ಲ ಅಂತಂದ್ರೆ ನೀವೇನು ಡೆಕೋರೇಷನ್ ಮಾಡಿದ್ರು ವೇಸ್ಟೇ ಅಲ್ವಾ? ನೀವೇನು ಡೆಕೋರೇಷನ್ ಮಾಡಿದ್ರು ವೇಸ್ಟೇ. ಯಾಕಂದ್ರೆ ಭಕ್ತಿನೇ ಮೂಲ. ಎಲ್ಲ ಮಠದಲ್ಲಿ ನೋಡಿ ಆಡಂಬರ ಇಲ್ಲ. ಅಲ್ಲಿ ಮಠದಲ್ಲಿ ಯಾವುದೇ ಮೂಲ ಮಠದಲ್ಲಿ ಹೋಗಿ ನೋಡಿ, ಇಲ್ಲ ಹಳೇದಿರುತ್ತೆ. ಹಳೆಯ ಪಾತ್ರೆಗಳು, ಕಂಚಿಂದು ತಾಮ್ರದ್ದು ಪಾತ್ರೆಗಳಿರ್ತವೆ, ಶುದ್ಧವಾಗಿರ್ತಕ್ಕಂಥ ಬಾವಿ ನೀರು, ಕಲ್ಲುಗಳು ಹಾಕಿರ್ತಾರೆ, ಒಂದು ಒಗದ ಬಟ್ಟೆ ಹಾಕೊಂಡು ದೇವರಕ್ಕೆ ನೈವೇದ್ಯ ಮಾಡಿ ಕೊಡ್ತಾರೆ. ಅಲ್ಲಿ ಆಡಂಬರ ಕಾಣಿಸ್ತಾ ಇದೆಯಾ? ಇಲ್ಲ. ಭಕ್ತಿ ಇಂಪಾರ್ಟೆಂಟು. ದೇವರು ಮೆಚ್ಚೋದು ಭಕ್ತಿಗೆ, ಆಡಂಬರಕ್ಕಲ್ಲ. ಸೊ ನೀವು ಮಾಡ್ತಕ್ಕಂಥ ಈ ಲಕ್ಷ್ಮೀ ಹಬ್ಬ, ಅದರಲ್ಲಿ ಏನಾದ್ರು ಲೋಪದೋಷಗಳಿದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲೇಬೇಡಿ. ಭಕ್ತಿಯಿಂದ ಮಾಡ್ತಾ ಇದ್ದೀನಪ್ಪ ಅಂತ ಕೇಳ್ಕೊಳ್ಳಿ. ಫಸ್ಟೇ ಸಂಕಲ್ಪ ಮಾಡಬೇಕು. 16 ಸ್ಟೆಪ್ ಇರುತ್ತೆ, ಷೋಡಶೋಪಚಾರಗಳು ಅಂತ ಹೇಳ್ತೀವಿ ನಾವು. ಅದನ್ನೆಲ್ಲ ಸ್ಟೆಪ್ಸ್ನ ನಾವು ಕಲ್ತ್ಕೋಬೇಕು. ನನ್ನ ಮೊನ್ನೆ ಒಂದು ಕ್ಲಾಸ್ ಆಯಿತು, ಒಂದು ಹೆಚ್ಚು ಕಮ್ಮಿ ಒಂದು 300 ಜನ ಸೇರಿದ್ರು. 2 ಬ್ಯಾಚ್ ಮಾಡಿದ್ದೆ, 300 ಜನ ಸೇರಿದ್ರು. 300 ಜನನು ಈ ರೀತಿಯಾಗಿ ಲಕ್ಷ್ಮೀ ಹಬ್ಬವನ್ನ ಮಾಡಬಹುದಾ ಅಂತ ತಿಳ್ಕೊಂಡಿದ್ದೆ ವಿಶೇಷ. ಹೇಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್, ಯಾಕೆ ಅಂತ ವೈಜ್ಞಾನಿಕ. ಅದರಲ್ಲಿ ಒಂದು ವಿಚಾರ ನಾನು ಇವತ್ತು ವಿಜ್ಞಾನ ಯಾಕೆ ಅಡಗಿದೆ ಅಂತ ಹೇಳ್ತೀನಿ. ಬಾಳೆ ಎಲೆ ಹರಡ್ತೀವಿ, ಕರೆಕ್ಟ್ ಅಲ್ವಾ? ಬಾಳೆ ಎಲೆ ಹರಡ್ತೀವಲ್ವಾ, ಅದು ನಮ್ಮ ಎಂಟೈರ್ ಯೂನಿವರ್ಸ್ನ ತೋರಿಸುತ್ತೆ. ಎಲ್ಲ ನಮ್ಮ ಎಂಟೈರ್ ಯೂನಿವರ್ಸ್ನ ತೋರಿಸುತ್ತೆ ಬಾಳೆ ಎಲೆ. ಅದು ಪ್ರಕೃತಿಯ ಸಂಕೇತ. ಅದ್ರ ಮೇಲೆ ಹಾಕ್ತಕ್ಕಂಥ ಅಕ್ಕಿ ಇದೆಯಲ್ಲ, ಅಕ್ಕಿ, ಅದು ಎಲ್ಲ ನಕ್ಷತ್ರಗಳು ಗ್ರಹಗಳೆಲ್ಲ ತೋರಿಸುತ್ತೆ. ಅಷ್ಟಿದಾವೆ ರಾಶಿ ಅಂತ. ಅದ್ರ ಮಧ್ಯದಲ್ಲಿ ಇಡ್ತಕ್ಕಂಥ ಕಳಶ ಇದೆಯಲ್ಲ, ಅದು ನಮ್ಮ ಭೂಮಿ. ಆ ಕಳಶ ಇದೆಯಲ್ಲ ನಮ್ಮ ಭೂಮಿ. ಆ ಕಳಶದೊಳಗಡೆ ಹಾಕ್ತಿವಲ್ಲ ನೀರು, ಅದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಆ ಭೂಮಿಯಲ್ಲಿ 3/4 ಭಾಗ ನೀರಿದೆ. ನಮ್ಗೆಲ್ಲರಿಗೂ ಗೊತ್ತು, 70% ನೀರಿದೆ. ಅದಕ್ಕೆ 3/4 ನೀರು ಹಾಕ್ತಿವಿ ಅಂದ್ರೆ ಅದು ನಮ್ಮ ಭೂಮಿಯನ್ನ ಸಾಂಕೇತಿಕವಾಗಿ ನಾವು ಯೂಸ್ ಮಾಡ್ತೀವಿ ಅಂತ ಅದಕ್ಕೆ ಹೇಳಿದೀವಿ.
ಅದ್ರ ಜೊತೆಗೆ ಈ ಒಂದು ಏನು ಒಂದು ಕಳಶಕ್ಕೆ ದಾರ ಕಟ್ತೀವಿ ಗೊತ್ತಾ, ದಾರ ಕಟ್ತೀವಲ್ಲ, ತುಂಬ ಜನ ದಾರ ಕಟ್ತಾರೆ. ಹೌದು. ಆ ದಾರ ಕಟ್ಟೋದು ಏನಕ್ಕೆ ಅಂತಂದ್ರೆ ನಾವೆಲ್ಲ ಭೂಮಿಲಿರ್ತಕ್ಕಂಥದ್ದು ಎಲ್ಲನೂ ಕೂಡ ಒಬ್ರಿಗೊಬ್ರಿಗೆ ಕನೆಕ್ಟಿವಿಟಿ ಇದ್ದೀವಿ ಅಂತ. ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುತ್ತೆ. ಇವತ್ತು ಯಾರೋ ಟ್ರಂಪ್ ಅವರು 25% ಟ್ಯಾರಿಫ್ ಹಾಕಿದ್ರು ಅಂತ ಗಲಾಟೆ ಮಾಡ್ತಾ ಇದೀವಲ್ಲ, ಇಲ್ಲಿಂದ ಎಕ್ಸ್ಪೋರ್ಟ್ಗೆ ಟ್ಯಾರಿಫು, ಇಂಪೋರ್ಟ್ಗೆ ಟ್ಯಾರಿಫ್ ಅಂತ ಕರೀತಾರೆ. ಸೊ ಅಲ್ಲಿ ಸಿಗ್ತಕ್ಕಂಥದ್ದು ಇಲ್ಲಿರಲ್ಲ, ಇಲ್ಲಿ ಸಿಗ್ತಕ್ಕಂಥದ್ದು ಅಲ್ಲಿರಲ್ಲ. ಆ ರೀತಿ ಆಗಿರ್ತಕ್ಕಂಥ ಭೂಮಿಲಿರ್ತಕ್ಕಂಥ ಸಕಲ ಆಗಿರ್ತಕ್ಕಂಥ ಐಶ್ವರ್ಯಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದನ್ನು ನೆಟ್ವರ್ಕಿಂಗ್ ಅಂತ ನಾವು ಕರಿತೀವಿ. ಆ ನೆಟ್ವರ್ಕಿಂಗ್ ಆಗಬೇಕು ಅಂತ ಕಳಶಕ್ಕೆ ಒಂದು ದಿಗ್ಬಂಧನವನ್ನು ಮಾಡ್ತೀವಿ, ಎಲ್ಲರೂ ಇಂಟರ್ವ್ಯೂ, ಮತ್ತು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳಿ ಅದನ್ನು ಮಾಡ್ತೀವಿ. ಆಮೇಲೆ ಮೇಲ್ಗಡೆ ಒಂದು 3 ಸುತ್ತು ಹಾಕಿ ಗಂಟು ಹಾಕ್ತೀವಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದಾದ ನಂತರ ಮುಂದೆ ಆ ಕಳಶಕ್ಕೆ ನೀರು ಹಾಕ್ತೀವಿ. ನೀರು ಹಾಕ್ಮೇಲೆ ಅನೇಕ ಪದಾರ್ಥಗಳು ಹಾಕ್ತೀವಿ. ಅಂದರೆ ಭೂಮಿಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳು ಶ್ರೇಷ್ಠವಾಗಿರ್ತಕ್ಕಂಥ, ಮನಸ್ಸಿಗೆ ಅನಿಸಿರ್ತಕ್ಕಂಥ ಪದಾರ್ಥಗಳು, ಭಾಳ ದುರ್ಲಭವಾಗಿರ್ತಕ್ಕಂಥ ಪದಾರ್ಥಗಳು. ವಜ್ರ ವೈಡೂರ್ಯಗಳನ್ನ ಹಾಕ್ತಾರೆ ಕೆಲವರು ಕಾಯಿನ್ಸ್ ಹಾಕ್ತಾರೆ, ಕೆಲವರು ನವಧಾನ್ಯಗಳು ಹಾಕ್ತಾರೆ, ಕೆಲವರು ಡ್ರೈ ಫ್ರೂಟ್ಸ್ ಹಾಕ್ತಾರೆ, ಕೆಲವರು ಅರ್ಶಿಣದ ಕೊಂಬು ಹಾಕ್ತಾರೆ, ಕೆಲವರು ನಿಂಬೆಹಣ್ಣು ಹಾಕ್ತಾರೆ. ವಿಶೇಷವಾಗಿ ಇವೆಲ್ಲ ಏನು ಅಂತಂದರೆ ನಮ್ಮ ಭೂಮಿಯಲ್ಲಿ ಸಿಗ್ತಕ್ಕಂಥ ನಮಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ನಮಗೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳು ಭೂಮಿಲಿ ಸಿಗುತ್ತೆ ಅಂತ ಹೇಳಿ ಭೂಮಿ ಒಳಗೆ ಇದೆ ಅಂತ ಒಂದು ಸಾಂಕೇತಿಕವಾಗಿ ಇಟ್ಸ್ ಎನ್ ಇಂಡಿಕೇಶನ್ ವೇರ್ ವಿ ಇನ್ಸರ್ಟ್ ಆಲ್ ದಟ್. ಇದನ್ನು ಹೇಳಬೇಕು, ವೈಜ್ಞಾನಿಕವಾಗಿ ಹೇಳಬೇಕು. ಅದು ಬಿಟ್ಬಿಟ್ಟು ಈ ಚೊಂಬಿಡಿ, ಪಕ್ಕದಲ್ಲಿ ದಿಂಬಿಡಬೇಡಿ, ಹಿಂಗಿಡಿ ಕುಂಕುಮ. ಹಾಗಿದ್ರೆ ಇದೇ ವಸ್ತು ಹಾಕ್ಬೇಕು ಅಂತ ಏನಾದ್ರು ಇದೆಯಾ ಅಂತ? ಹೌದಿದೆ, ಎಸ್ 100% ಇದೆ, ಇದೇ ಪರ್ಸೆಂಟ್ ಇದೆ. ಬಟ್ ಅದಕ್ಕೆ ಎಷ್ಟೊಂದು ವೇರಿಯೇಷನ್ ಇದೆ. ಈಗ ನಮ್ಮ ಹತ್ರ ಗೋಲ್ಡ್ ಕಾಯಿನ್ ಹಾಕ್ಬೇಕು ಅಂತ ಇದೆಯಪ್ಪ, ಗೋಲ್ಡ್ ಕಾಯಿನ್ ಇದೆಯಾ ಎಲ್ಲರ ಹತ್ರನೂ ಅಲ್ವಾ? ಅದಕ್ಕೆ ಅರ್ಶಿನ ಚಿಟಿಕೆ ಹಾಕ್ತಾರೆ, ಕುಂಕುಮ ಚಿಟಿಕೆ ಹಾಕ್ತಾರೆ ನೀರಿಗೆ. ವಿಧಿವಿಧಾನಗಳು ಎಲ್ಲ ಕಡೆ ಸಿಗ್ತವೆ. ಅದು ನಾನು ಹೇಳೋದು ವಿಜ್ಞಾನವಾಗಿ ಹೇಗಿದೆ. ನೀವು ಅದರೊಳಗೆ ಏನು ಬೇಕಾದ್ರೂ ಹಾಕ್ಬೋದು, ನಿಮ್ಮ ಮನಸ್ಸಿಗೆ ಬಂದಿದ್ದು ಹಾಕ್ಬೋದು. ಡ್ರೈ ಫ್ರೂಟ್ಸ್ ಹಾಕಿ, ಕಾಯಿನ್ ಹಾಕಿ, ಗೋಲ್ಡ್ ಚೈನ್ ಹಾಕಿ. ಆ ಗೋಲ್ಡ್ ಚೈನ್ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಎಲ್ಲೋ ಮರಕ್ಕೆ ತಗೊಂಡೋಗಿ ನೀರು ಸುರಿದಾಗ ಗೋಲ್ಡ್ ಚೈನು ಹೋಯ್ತು ಅಂತ ಹೌದು, ಅದೊಂದು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅಲ್ಲಿ ನಾವು ಇಡ್ತಕ್ಕಂಥ ವಿಳೆದೆಲೆ ಮತ್ತೆ ಮಾವಿನೆಲೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಅದು 3 ಇಡ್ತಾರೆ, 5 ಇಡ್ತಾರೆ, 7 ಇಡ್ತಾರೆ. 3 ಅಥವಾ 5 ಅಥವಾ 7 ಇಡ್ತಾರೆ. 3 ಅಂದರೆ ನಮ್ಮ 3 ಗುಣಗಳು ತೋರಿಸುತ್ತೆ, ಅಥವಾ 3 ಲೋಕಗಳನ್ನ ತೋರಿಸುತ್ತೆ. ನಮಗಿರ್ತಕ್ಕಂಥ ಸಾತ್ವಿಕ ಗುಣ, ರಜೋಗುಣ, ತಮೋ ಗುಣವನ್ನು ತೋರಿಸುತ್ತೆ. ಅದ್ರ ಜೊತೆಗೆ 5 ಇಟ್ಟಾಗ ಪಂಚಭೂತಗಳು ತೋರಿಸುತ್ತೆ. ಗಾಳಿ, ನೀರು, ವಾಯು, ಜಲ ಮತ್ತು ಆಕಾಶ, ಅಗ್ನಿ ಜೊತೆ. 7 ಇದ್ದಾಗ ನಮ್ಮ 7 ಮೇಲಿರ್ತಕ್ಕಂಥ 7 ಲೋಕಗಳು ತೋರಿಸುತ್ತೆ, 7 ಲೋಕಗಳು ತೋರಿಸುತ್ತೆ. ಸೊ 3 ಇಡ್ಬೋದು, 5 ಇಡ್ಬೋದು, 7 ಇರ್ಬೋದು. ಇಲ್ಲ 5 ಇಡಬೇಕು, ಇಲ್ಲ ದೇವ್ರು ಬರಲ್ಲ, ಲಕ್ಷ್ಮಿ ಬರಲ್ಲ. 3 ಇಟ್ಟರೆ ಬರೋದು ಅಲ್ವಾ? ಅದು ಯಾರ್ಯಾರೋ ಗುರುಜಿಗಳು ಹೇಳ್ತಾರೆ 3 ಇಡಬೇಕು. ಅವೆಲ್ಲ ಸುಮ್ಮನೆ, ಅದನ್ನು ಹಿಂದೂ ಧರ್ಮನ ಉದ್ಧಾರ ಮಾಡ್ತಕ್ಕಂಥ ಪದಗಳಲ್ಲ ಅವೆಲ್ಲ. ಹಿಂದೂ ಧರ್ಮನ ಭಯಪಡಿಸ್ತಕ್ಕಂಥದ್ದು, ದೂರ ತಳ್ತಕ್ಕಂಥ ಪದಗಳನ್ನು ತುಂಬ ಗುರುಗಳು ಹೇಳ್ತಾರೆ. ವಿಶೇಷವಾಗಿ ನಾವು ಸೈಂಟಿಫಿಕ್ ಆಗಿ ಯಾಕೆ 3 ಇಟ್ಟರೆ ಏನು ಒಳ್ಳೆಯದು, 5 ಇಟ್ಟರೆ ಏನು, 7 ಇಟ್ಟರೆ ಯಾವುದಿಟ್ಟರೂ ಒಳ್ಳೆಯದು, ಇಡಬೇಕಷ್ಟೇ. ನಾವು ಪ್ರಕೃತಿಯ ಪೂಜೆ, ಲಕ್ಷ್ಮೀ ಆರಾಧನೆ ಅಂದರೆ ಪ್ರಕೃತಿ. ಯಾಕೆ ಅಂದರೆ ಇವತ್ತೇನು ನಾವು ಈ ಬಟ್ಟೆ ಹಾಕ್ಕೊಂಡಿದ್ದೀವಲ್ಲ, ಇದು ಎಲ್ಲಿಂದ ಬಂದಿರೋದು? ಹತ್ತಿಯಿಂದ. ಪ್ರಕೃತಿ. ಹಾ. ಇದೊಂದು ಗೋಲ್ಡ್ ಹಾಕೊಂಡಿದೀವಿ, ಇಲ್ಲಿ ಒಂದು ಉಂಗುರ ಹಾಕೊಂಡಿದೀವಿ ಗೋಲ್ಡ್. ಇದೆಲ್ಲಿಂದ ಬಂದಿರೋದು? ಭೂಮಿಯಿಂದಾನೆ ಅಲ್ವಾ? ಪ್ರಕೃತಿ. ಆಹಾರ ತಿಂತೀವಲ್ಲ, ನಾವು ತಿಂತಾ ಇರೋದು ಮಣ್ಣೆ, ನಾವು ತಿಂತಾ ಇರೋದು ಮಣ್ಣು ತಿಂತಾ ಇದೀವಿ. ತುಂಬಾ ಜನ ಅನ್ಕೊಳ್ತಾರೆ ಮಣ್ಣು ತಿಂತಾ ಇದೀವ. ಮಣ್ಣಿಲ್ದೇನೆ ಬೀಜ ಹಾಕಕ್ಕಾಗಲ್ಲ. ಸೊ ಆ ಬೀಜ ಮಣ್ಣಲ್ಲೇ ಬರೋದು. ಆ ಬೀಜ ಆದಮೇಲೆ ಅದು ಗಿಡ ಆಗಿ, ಮರ ಆಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ ನಾವು ತಿಂತೀವಿ. ಸೊ ಮೂಲ ಎಲ್ಲಿಂದ ಏನು ತಿಂತಾ ಇದೀವಿ? ಮೂಲ ಮಣ್ಣೆ ತಿನ್ನೋದು. ಅದಕ್ಕೆ ಮಕ್ಕಳಿಗೆ ಮಣ್ಣಂದ್ರೆ ಬಹಳ ಇಷ್ಟ ಗೊತ್ತಾ? ಮಕ್ಕಳು ತುಂಬಾ ಜನ ಮಣ್ಣು ತಿಂತಾರೆ. ಎಷ್ಟೊಂದು ಜನ ಹೊಡೆದಿದ್ದಾರೆ. ಯಾಕೆಂದ್ರೆ ಮಣ್ಣಲ್ಲಿ ಆ ಸತ್ವ ಇದೆ. ಆ ಮಣ್ಣಲ್ಲಿರ್ತಕ್ಕಂಥ ಬಂಗಾರನೇ ತೆಗಿತೀವಿ, ಮಣ್ಣಲ್ಲಿರ್ತಕ್ಕಂಥ ಬೆಳ್ಳಿನ ತೆಗಿತೀವಿ, ಎಲ್ಲನೂ ಅಲ್ಲೇ ಮಣ್ಣೆ. ನಾವು ಇವತ್ತು ಒಂದು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ, ಅದು ಮಣ್ಣೆ. ಒಳಗಡೆ ಸಿಲಿಕಾ ಅಂತ ಇದೆ, ಎಲ್ಲ ಗೊತ್ತಿದೆಯಲ್ವೋ? ಎಲ್ಲ ಎಲೆಕ್ಟ್ರಾನಿಕ್ಸ್ ಓದ್ದವರೆಲ್ಲ ಗೊತ್ತಿರುತ್ತಲ್ಲ, ಇಂಜಿನಿಯರಿಂಗ್ ಓದಿರೋರೆಲ್ಲ. ಮೊಬೈಲ್ ಒಳಗಡೆ ಕೂಡ ಇರೋದೇ ಮಣ್ಣೆ ಸ್ವಾಮಿ. ಮೊಬೈಲ್ನು ಇವತ್ತು ತಗೊಂಡು ನಮಸ್ಕಾರ ಮಾಡ್ಕೋಬೇಕಾಗತ್ತೆ. ಇದು ಮಣ್ಣಿದು, ಇದರೊಳಗಡೆ ಇರ್ತಕ್ಕಂಥದ್ದು ಸಿಲಿಕಾ. ಎವ್ರಿಬಡಿ ನೋ ಇಟ್. ಸಿಲಿಕಾ, ದ ಬ್ಲ್ಯಾಕ್ ಕಲರ್ ಮಡ್. ಅದರೊಳಗಡೆ ಡೇಟಾನ ಸ್ಟೋರ್ ಮಾಡ್ಬೋದು. ನಿಮ್ಮ ಸೆಲ್ಫೀಸ್ ಎಲ್ಲ ಇರುತ್ತಲ್ಲ, ಸೆಲ್ಫೀಸ್ ತಗೋತಿರಲ್ಲ, ಅದೆಲ್ಲ ಇಟ್ಕೋಬೋದು. ಸೆಲ್ಫೀಸು, ಆಮೇಲೆ ನಿಮ್ಮ ಗ್ರೂಪ್ ಫೋಟೋಸು,
ಯಾರ್ಯಾರು ಏನೇನು ಪರ್ಚೇಸ್ ಮಾಡಿದ್ರು ಅದೆಲ್ಲ ಫೋಟೋಸ್ ತೆಗೆದು ಎಲ್ಲರಿಗೂ ಮಾಡಿದಾಗ ಅದು ಎಲ್ಲಿಂದ ಟ್ರಾನ್ಸ್ಫರ್ ಆಗ್ತದೆ? ಇಟ್ ಈಸ್ ಓನ್ಲಿ ಮಡ್ ಹ್ಯಾಸ್ ಗಾಟ್ ದಟ್. ಗಾಡಿ ಓಡಿಸ್ತೀರಿ ನೀವೆಲ್ಲ, ಗಾಡಿ ಓಡಿಸ್ಬೇಕಾದ್ರೆ ಬ್ಯಾಟ್ರಿಗಳು ಬರ್ತವೆ, ಅದರೊಳಗಡೆ ಏನಿದೆ? ಕೊಬಾಲ್ಟು ಮಣ್ಣೆ ಅದು ಕೊಬಾಲ್ಟ್ ಅನ್ನೋದು. ಆ ಮಡ್ಡನ್ನು ಕೊಬಾಲ್ಟು ಅಥವಾ ಕ್ಯಾಡ್ಮಿಯಮ್ ಅಥವಾ ನಿಕ್ಕಲ್ನ ಕಂಪ್ರೆಸ್ ಮಾಡಿ ಬ್ಯಾಟ್ರಿ ಒಳಗೆ ತುಂಬಿಸಿ ಅದರೊಳಗೆ ಚಾರ್ಜ್ ಮಾಡಿದ್ರೆ ಅದು ಹಂಗೆ ಸ್ಟೋರ್ ಮಾಡ್ಕೊಂಡಿರುತ್ತೆ ಎನರ್ಜಿನ. ಇನ್ನೊಂದು ಔಟ್ಲೆಟ್ ಕೊಡ್ತಾರೆ, ಅದು ರಿಲೀಸ್ ಆಗ್ತಾ ಇರುತ್ತೆ, ಅದರೊಳಗಡೆ ಸಣ್ಣದಾಗಿ ಹೋಗ್ತಾ ಇರುತ್ತೆ. ಯೂಸ್ ಮಾಡಿಲ್ಲ ಅಂದರೆ ಅದರೊಳಗೆ ಹಂಗೆ ಇರುತ್ತೆ. ಸೊ ದೇರ್ ಆರ್ ಸರ್ಟೆನ್ ಮಡ್ ವಿಚ್ ರಿಟೈನ್ಸ್ ಎನರ್ಜಿ. ಹಾಗೆ ಈ ಲಕ್ಷ್ಮೀ ಪೂಜೆಯಲ್ಲಿ ಇದೆಲ್ಲ ರಿಟೈನಿಂಗ್ ಆಫ್ ಎನರ್ಜಿ. ಈ ಕೆಲವರು ಸುಮ್ಮನೆ ಕಾವ್ಯ ಹಾಕೊಂಡ್ಬಂದು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಏನೋ ಒಂದು ಪ್ರಚಾರದಲ್ಲಿರ್ತಕ್ಕಂಥವ್ರದ್ದೆಲ್ಲ ಹಿಂದೆ ಹೋಗಬೇಡಿ. ನಾನು ನಿಮಗೆ ಖಡಾಖಂಡಿತವಾಗಿ ಹೇಳ್ತೀನಿ, ಭಯ ಪಡಲೇಬೇಡಿ. ಹೆಂಗಾರು ಮಾಡಿ ಹೇಗಾರು ಮಾಡಿ. ತುಂಬ ಹಂಗೆ ಮಾಡೋದು ಇಫ್ಸ್ ಅಂಡ್ ಬಟ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇಫ್ಸ್ ಅಂಡ್ ಬಟ್ಸ್ ಅದನ್ನು ದೂರ ತಳ್ಳಿ ಡಿವೋಷನ್ನ ತೊಗೊಂಬನ್ನಿ. ವೆರಿ ಇಂಪಾರ್ಟೆಂಟ್. ಹಾಗೆ ಅದ್ರ ಮೇಲೆ ಏನೋ ಒಂದು ತೆಂಗಿನಕಾಯಿ ಇಡ್ತಾರೆ. ತೆಂಗಿನಕಾಯಿ ಅಂದರೆ ನಮ್ಮ ಮನಸ್ಸದು. ನಮ್ಮ ಮನಸ್ಸು ಯಾವಾಗಲೂ ಗಟ್ಟಿ ಇರ್ತದೆ. ಆಯಿತು, ಇವಾಗ ನನಗೆ ನಿನ್ನ ಹತ್ರ ನಿನ್ನ ಬ್ಯಾಂಕ್ ಅಕೌಂಟಲ್ಲಿ ಒಂದು 10,000 ರೂಪಾಯಿ ಇರುತ್ತೆ ಅನ್ಕೋ. 10,000 ರೂಪಾಯಿ ಕೊಡಮ್ಮ ಅಂತ ನಾನು ಕೇಳಿದ ತಕ್ಷಣ ನಿನ್ಗೆ 2 ಸೆಕೆಂಡ್ ನಿನಗೆ ತಕ್ಕಂತ ನೀನು ದಾನಶೂರ ಕರ್ಣ ತಗ ಅಂತ ಕೊಡೋಕ್ಕೆ ಯಾಕೆ ಗುರುಜಿ ಕೇಳ್ತವ್ರೆ? ಕ್ವಶನ್ ಮಾರ್ಕ್ ಬರುತ್ತೆ. ಆ ತೆಂಗಿನಕಾಯಿ ಇದೆಯಲ್ಲ ಅದೇ ಅದು ಮನಸ್ಸು. ಯಾಕೆ ಕೇಳ್ತವ್ರೆ? ಏನಕ್ಕೆ ಕೇಳ್ತಾರೆ? ಸುಮ್ಮನೆ ಯಾರಿಗೂ ಕೊಡಲ್ಲ. ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಇರೋರಿಗೆ ಹೋಗಿ ನೋಡ್ಕೊಂಡ್ ಬರ್ತಾರೆ. ಆಪರೇಷನ್ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ, 3 ಲಕ್ಷ ಬೇಕು ಅಂತ ಯಾರೋ ಒಬ್ರು ಏನೋ ಒಂದು ಇನ್ನೊಬ್ರು ಸಂಬಂಧಿಕ ಹೇಳ್ತಾ ಇರ್ತಾರೆ. ಇವತ್ತು ದುಡ್ಡಿದ್ರು ಒಂದು 10,000 ಕೊಟ್ಟೋಕೆ ಯೋಗ್ಯತೆ ಇದ್ರು, ನಮ್ಗೆ ಯಾಕೆ ಬೇಕು, ಅವ್ನು ತಿಂದಿರೋದು ಅವ್ನ ಕರ್ಮ, ನಡಿ ಬೇಗ ಆಯಿತು, ಒಂದು ಹಣ್ಣು ಕೊಟ್ಟವಲ್ಲ ಸಾಕು ನಡಿ. ಆ ಮನಸ್ಸಿದೆಯಲ್ಲ ತೆಂಗಿನಕಾಯಿ. ಫಸ್ಟು ತೆಂಗಿನಕಾಯಿ ಪೂಜೆ ಮಾಡ್ತೀವಿ. ತೆಂಗಿನಕಾಯಿ ಅನ್ನೋದು ನಮ್ಮ ಅಹಂ ಅಂತ ಕರಿತೀವಿ, ನಮ್ಮ ಈಗೋ ಅಂತ ಕರಿತೀವಿ. ಅದಕ್ಕೆ ನಮ್ಮನೇಲಿ ಲಕ್ಷ್ಮಿ ಕೂರಿಸಿದ್ವಿ ಬನ್ನಿ, ನಮ್ಮನೇಲಿ ಲಕ್ಷ್ಮಿ ಕೂರಿಸಿದ್ವಿ ಅಂದರೆ ನಮ್ಮ ಅಹಂ ನೋಡಿ ಬನ್ನಿ ಅಂತ. ನಮ್ಮ ಅಹಂಕಾರವನ್ನು ನೋಡ್ಕೊಂಡು ಬನ್ನಿ. ಲಕ್ಷ್ಮಿ ಅಂದರೆ ಅಹಂಕಾರವೇ. ಲಕ್ಷ್ಮಿ ಅಂದರೆ ಅಹಂಕಾರ. ಸಾತ್ವಿಕ ಇಲ್ಲ ಲಕ್ಷ್ಮಿಗೆ. ಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ಸಾತ್ವಿಕತೆ ಇಲ್ಲ. ಅದಕ್ಕೆ ಎಲ್ಲರ ಮನೆ ನೋಡಿದಾಗ ಒಬ್ಬರು ನೋಟ್ಗಳೆಲ್ಲ ಡೆಕೋರೇಟ್ ಮಾಡಿಬಿಟ್ಟಿರ್ತಾರೆ. ಅವ್ರ ಹತ್ರ ಇರೋ ಬಂಡ್ಲೆಲ್ಲ ಹಾಕ್ಬಿಟ್ಟಿರ್ತಾರೆ. ಅಂದರೆ ನನ್ನ ಹತ್ರ ಅದನ್ನೇನು ಹಂಚ್ತಾರೆ ಯಾರಾದರೂ? ನೋಡಿ, ಲಕ್ಷ್ಮೀ ಪೂಜೆ ಆದಮೇಲೆ ನಮ್ಮ ಮನೇಲಿ ಇಟ್ಟಿರ್ತಕ್ಕಂಥ ಎಲ್ಲ ನೋಟ್ಗಳನ್ನು ಸಂಜೆ 6 ಗಂಟೆಗೆ ಹಂಚಲಾಗುವುದು ಎಲ್ಲರೂ ಬೋರ್ಡ್ ಹಾಕೊಂಡಿರ್ತಾರ? ತೋರ್ಪಡಿಕೆ ತೋರ್ಸೋದು. ಆಮೇಲೆ ಏನು ಕೆಲವು ಹೆಂಗಸರು ನಾವು ಗ್ರೇಟು, ನಮ್ಮ ಯಜಮಾನ್ರು ಗ್ರೇಟ್ ಅಂತ ಹೇಳಿ ಎಲ್ಲ ಒಡವೆಗಳನ್ನು ಅವ್ರ ಮೈ ಮೇಲೆಗಿನ ಹೆಚ್ಚಾಗಿ ಲಕ್ಷ್ಮಿ ಮೈ ಮೇಲೆ ಇರುತ್ತೆ. ಲಕ್ಷ್ಮಿ ಸುಮ್ಮನೆ ಕೂತ್ಕೊಂಡಿರುತ್ತೆ. ಇವ್ರ ಯೋಗದಿಂದ ನಾನು ಕೊಟ್ಟಿದ್ದೀನಿ ಈಗೋ. ಅದಕ್ಕೆ ಆ ಒಂದು ತೆಂಗಿನಕಾಯಿ ಮೇಲೆ ನಾವು ಡೆಕೋರೇಟ್ ಮಾಡ್ತೀವಿ. ಆದರೆ ಹಬ್ಬದಲ್ಲಿ ಕೊಟ್ಟಿದ್ದಾರೆ, ಮನುಷ್ಯನ ಮನಸ್ಸು ತೆಂಗಿನಕಾಯಿ ಇದ್ದಂಗೆ ಇರಲಿ. ನಿಮಗೆ ಸ್ವಾರ್ಥತೆ ಇದೆ, ಇರಲಿ. ಪೂಜೆ ನಿಮ್ಮ ಸ್ವಾರ್ಥಕ್ಕೆ ಪೂಜೆ. ಇದು ಸ್ವಾರ್ಥ ಪೂಜೆ ಅಂತ ಕರಿತೀವಿ, ಸ್ವಪೂಜೆ. ಯಾವುದೇ ಹಬ್ಬಗಳು ಸ್ವಪೂಜೆ ಇಲ್ಲ. ಅದಕ್ಕೆ ಲಕ್ಷ್ಮೀ ಹಬ್ಬ ಸ್ವಪೂಜೆ. ಯಾಕಂದರೆ ನಿನ್ನ ಕರ್ಮಕ್ಕೆ ನೀನು ಬೇಡ್ತಾ ಇದೆಯಾ, ಅದು ಒಳ್ಳೇದೇ ಅಂತ ಹೇಳಿ ಸ್ವಪೂಜೆ ಅಂತ ಹೇಳ್ತಾರೆ. ಆ ತೆಂಗಿನಕಾಯಿ ಬರ್ತಕ್ಕಂಥದ್ದು. ಆ ತೆಂಗಿನಕಾಯಿಗೆ ಡೆಕೋರೇಷನ್ ಆಗುತ್ತೆ ಎಲ್ಲನೂ. ಏನೇನು ಡೆಕೋರೇಷನ್ ಮಾಡ್ತಾರೆ? ಹೂವು ಡೆಕೋರೇಷನ್ ಮಾಡ್ತಾರೆ, ಗೆಜ್ಜೆ ವಸ್ತ್ರ ಹಾಕ್ತಾರೆ, ಒಡವೆಗಳು ಹಾಕ್ತಾರೆ, ಹೂವು ಇಡ್ತಾರೆ, ಎಲ್ಲ ಡೆಕೋರೇಷನ್. ನಾವು ಡೆಕೋರೇಷನ್ ಮಾಡ್ಕೊಳ್ಳಲ್ವಾ? ಹೂವು ಇಟ್ಕೋತೀವಿ. ಅದೇನು ತೆಂಗಿನಕಾಯಿಗೆ ನೀವು ಮಾಡ್ತಿರೋ ಡೆಕೋರೇಷನ್ನು, ಆ ಸಾಂಕೇತಿಕವಾಗಿ ಹೆಣ್ಣುಮಕ್ಕಳು ಆ ರೀತಿ ಡೆಕೋರೇಷನ್ ಮಾಡ್ಕೊಳ್ತಾರೆ. ನಂದದು ಮದುವೆಗೆ ಹೋಗ್ಬೇಕಾದ್ರೆ ನನ್ನ ಸರ ಚೆನ್ನಾಗಿದೆಯಾ ಅಂತ ಎಲ್ಲರೂ ತೋರಿಸ್ತಾರೆ. ಫಸ್ಟ್ ನನ್ನ ಚೆನ್ನಾಗಿದೆ, ಅವಳು ಚೆನ್ನಾಗಿದೆಯಾ, ಕಾಂಪಿಟೇಷನ್ನು. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ನಾನು ಕೊಡ್ತೀಯಾನೆ ಅಂತಂದರೆ ಬಂದ್ಬಿಡು ಕೊಡ್ತೀನಿ ನಿಮಗೆ. ಆ ಅಹಂ ಎಲ್ಲರಲ್ಲೂ ಇದೆ. ಲಕ್ಷ್ಮಿಯ ಸಂಕೇತ ಸ್ವಲ್ಪ ಅಹಂ ಇರಬೇಕು. ಯಾಕೆಂದರೆ ಅಹಂ ಇದ್ದಾಗ ಅದು ಬೇರೆಯ ಒಂದು ಅವರ ಸಂಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಇರಲೇಬೇಕು. ಎಲ್ಲರೂ ದಾನಶೂರ ಕರ್ಣ ಆಗ್ಬಿಟ್ರೆ ಆಮೇಲೆ ಏನಿರಲ್ಲ ಅಲ್ಲಿ. ದಾನಶೂರ ಕರ್ಣ ಆಗ್ಬಿಟ್ಟಾಗ ಏನಾಗಿದೆ ಅಂತ ಅದು ಮುಂದಿನ ಕಥೆಯಲ್ಲಿ ಹೇಳ್ತೀನಿ. ಅದು ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಅದಾದ ನಂತರ ಇದನ್ನೆಲ್ಲ ನಾವು ಪೂಜೆ ಮಾಡಿದ್ರೆ ಪ್ರಕೃತಿ ಪೂಜೆ ಮತ್ತು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ನಮ್ಮ ಅಹಂ ಪೂಜೆಯನ್ನು ನಾವು ಮಾಡ್ತೀವಿ. ಅಹಂ ಬ್ರಹ್ಮಾಸ್ಮಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಮುಂದಿನ ದಿವಸ ಅದನ್ನೆಲ್ಲ ನಾವು ಕದಲಿಸಿದಾಗ ತೆಂಗಿನಕಾಯಿನ ಹೊಡಿಲೇಬೇಕು. ನಮ್ಮ ಅಹಂ ಹೋಗಲೇಬೇಕು. ಏನೇ ಮಾಡಿರಲಿ, ಏನೇ ಹಾಕೊಂಡಿರಲಿ, ಕೊನೆಗೆ ನಮ್ಮ ದೇಹ ಒಡೆದು ಚೂರಾಗುತ್ತೆ. ಅದನ್ನು ನೋಡಿಕೊಂಡು ಅಷ್ಟೊಂದು ಅಹಂ ಪಡಬಾರದು ಅಂತ ಡಿಸೈಡ್ ಮಾಡಬೇಕು. ಕೊನೆಯಲ್ಲಿ ಅಷ್ಟೊಂದು ತೋರ್ಪಡಿಕೆ ಬೇಡ. ಅದೆಲ್ಲ ಕಂಪ್ಲೀಟ್ ಅದೊಂದು ಸೈಕಲ್ ಇದ್ದಂಗೆ. ಅದು
ಫ್ರಮ್ ಹಿಯರ್ ಟು ಹಿಯರ್, ಪ್ಯಾರಾಬೋಲಾ ಅಂತ ಕರಿತೀವಿ ಅದಕ್ಕೆ. ಆ ಪ್ಯಾರಾಬೋಲಾ ಎಫೆಕ್ಟ್ ಅಂತ ಕರಿತೀವಿ, ಬೆಲ್ ಕರ್ವ್ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯ ಇಲ್ಲಿಂದ ಮೇಲೆ ಹೋಗ್ತಾನೆ ಮತ್ತೆ ಕೆಳಗೆ ಬರಲೇಬೇಕು. ದಿಸ್ ಇಸ್ ನೋನ್ ಆಸ್ ದಿ ಪ್ಯಾರಾಬೋಲಾ ಎಫೆಕ್ಟ್ ಆಫ್ ಮಹಾಲಕ್ಷ್ಮಿ ಪೂಜೆಯ ಒಂದು ಸಾಂಕೇತಿಕ. ತುಂಬ ಜನಕ್ಕೆ ಬೆಲ್ ಕರ್ವ್ ಗೊತ್ತಿರುತ್ತೆ, ಬೆಲ್ ಕರ್ವ್, ಪ್ಯಾರಾಬೋಲಾ ಗೊತ್ತಿರುತ್ತೆ. ಪ್ಯಾರಾಬೋಲಾ ಅಂತ ಹೊಡಿರಿ, ಗೂಗಲ್ ಮಾಡಿ ಗೊತ್ತಾಗುತ್ತೆ ವಾಟ್ ಇಸ್ ಪ್ಯಾರಾಬೋಲಾ ಅಂತ. ಬೆಲ್ ಕರ್ವ್ ಅಂತ ಕರೀತಾರೆ. ಹೈಯೆಸ್ಟ್ ಪೀಕ್ ಹೋದಾಗ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲಿದ್ದಾಗ ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಲಕ್ಷ್ಮೀ ಹಬ್ಬದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಆಮೇಲೆ ಇದರಲ್ಲಿ ಏನಿಲ್ಲ ಎಲ್ಲ ನಶ್ವರ ಅಂತ ಹೇಳಿ ಕೊನೆಗೆ ನಮ್ಮ ಅಹಮ್ಮನ್ನ ಇಳಿಸ್ತಕ್ಕಂಥ ಕೆಲಸನ ಎಲ್ಲ ಡಿಸ್ಮ್ಯಾಂಟಲ್ ಮಾಡಿದ್ರೆ ಮುಗೀತು, ಎಲ್ಲ ಆಡಂಬರ. ಆಮೇಲೆ ತೆಂಗಿನಕಾಯಿ ಹೊಡಿಬೇಕು, ನಮ್ಮ ಈಗ ಹೋಗಬೇಕು ಅಂತ ಅಲ್ಲಿ ಕಂಪ್ಲೀಟ್ ಆಗಬೇಕು. ಅದು ಎಲ್ಲರ ಜೀವನದಲ್ಲಿ ಬಂದು ಹೋಗ್ತಕ್ಕಂಥ ಘಟನೆ. ಅದನ್ನು ನೋಡಿಕೊಂಡು ಬಂದಿದ್ದನ್ನು ಖುಷಿಪಟ್ಟು ಸ್ವಲ್ಪ ಇಟ್ಕೊಂಡು ಒಂದು 20% 10%ನ ದಾನ ಮಾಡಬೇಕು ಅಂತ ಹೇಳಿ ಕೊನೆಗೆ ಆ ಲಕ್ಷ್ಮೀ ಹಬ್ಬದ ಸಾಂಕೇತಿಕವಾಗಿ ಹೇಳುತ್ತೆ. ಇದು ವಿಜ್ಞಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರಕೃತಿ ಪೂಜೆ, ಮನಸ್ಸಿನ ಪೂಜೆ, ಮತ್ತೆ ಒಂದು ಅದರಲ್ಲಿರ್ತಕ್ಕಂಥ ಒಂದು ತಾತ್ಪರ್ಯದ ಪೂಜೆ ಆಗಿದೆ. ಅದು ಬಿಟ್ಬಿಟ್ಟು ಹಿಂಗಿಟ್ರೆ ಲಕ್ಷ್ಮಿ ಬರಲ್ಲ, ಹಂಗಿಟ್ರೆ ಹಿಂಗ್ ಬರುತ್ತೆ, ಅದೆಲ್ಲ ಒಂದು ತಿಳ್ಕೊಳ್ಳಿ. ಪೂಜೆ ಮಾಡಿಲ್ಲ ಅಂತಂದಿದ ತಕ್ಷಣ ಬೇರೆ ಧರ್ಮದವ್ರಿಗೆ ಏನು ದುಡ್ಡು ಕೊಡ್ತಾ ಇಲ್ವಾ ಲಕ್ಷ್ಮಿ? ಕೊಡ್ತಾರೆ. ಬೇರೆ ಧರ್ಮದವ್ರಿಗೆ ದುಡ್ಡು ಬರ್ತಾ ಇಲ್ವಾ? ಬರ್ತಾ ಇದೆ. ಎಷ್ಟು ಜನ ಬಡವರು ವರ್ಷ ಲಕ್ಷ್ಮೀ ಪೂಜೆ ಮಾಡಿ 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 ₹1 ಕೊಟ್ಟಿಲ್ಲ ಲಕ್ಷ್ಮಿ ಅಂತಾರೆ. ರಾಂಗ್. ಲಕ್ಷ್ಮೀ ಪೂಜೆ ಇಸ್ ನಾಟ್ ಟು ಗಿವ್ ಯು ಮನಿ. ಪ್ರಕೃತಿನ ಆನಂದಿಸಿ ನನಗೇನು ಬಂದಿದೆಯೋ ಅದನ್ನ ಉಳಿಸ್ಕೊಂಡು ನಾನು ಬಚ್ಚಿಡತಕ್ಕಂಥ ಒಂದು ಮನಸ್ಥಿತಿನ ಲಕ್ಷ್ಮೀ ಪೂಜೆ ಅಂತಾರೆ ಹೊರತು ಲಕ್ಷ್ಮೀ ಪೂಜೆ ಮಾಡಿದ ತಕ್ಷಣ ಇನ್ಕಮಿಂಗ್ ಇಲ್ಲ, ಇರೋದನ್ನ ಸೇಫ್ ಗಾರ್ಡ್ ಮಾಡೋದನ್ನ ಲಕ್ಷ್ಮೀ ಪೂಜೆ ಅಂತಾರೆ ಹೊರತು ಇನ್ಕಮಿಂಗ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಲಕ್ಷ್ಮೀ ಪೂಜೆ ಮಾಡಿದ್ರೆ ಇನ್ಕಮಿಂಗ್ ಬರಂಗಿದ್ರೆ ನಾವು ಪ್ರತಿ ವರ್ಷ ಇಷ್ಟು ಲಕ್ಷ್ಮೀ ಪೂಜೆ ಮಾಡಿ ಅಮೆರಿಕದಷ್ಟು ರಿಚೋ ಅಥವಾ ಇನ್ನೊಂದು ಯಾವುದೋ ಟೋಕಿಯೋ ಅಥವಾ ಲಕ್ಸಂಬರ್ಗ್ ಅಷ್ಟು ಕಾಸ್ಟ್ಲಿ ಸಿಟಿ ಆಗ್ತಾ ಇರಲಿಲ್ಲ ಅಲ್ವಾ? ಅದಲ್ಲ, ಇರೋದನ್ನ ಉಳಿಸ್ಕೊಳ್ಳೋಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಇದೆಲ್ಲ ಮಂತ್ರಗಳು, ಯಾವ್ಯಾವ ಪೂಜೆಗಳೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಆ ಮ್ಯಾನಿಫೆಸ್ಟೇಷನ್ ದಯವಿಟ್ಟು ಮಾಡಿ ಬಿಡಬೇಡಿ. ಯಾಕಂದ್ರೆ ಅಲ್ಪವಾದ್ರೂ ಉಳಿಬೇಕು. ಅರ್ಥ ಆಯ್ತಾ? ಅಲ್ಪವಾದ್ರೂ ಉಳಿಬೇಕು. ಈಗ ಒಬ್ಬ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, 25,000 ತಗೊಳ್ತಾ ಇದ್ದಾನೆ. ಅವನಿಗೆ 50,000 ಸಂಬಳ ಇಷ್ಟ. ಒಂದು ದಿವಸ ಬರುತ್ತೆ, ನೋಡಪ್ಪ ನಿನ್ಗೆ 50,000 ಸಿಗಲ್ಲ, ನಿನ್ಗೆ ಆಪ್ಷನ್ ಇರೋದು ಮನೆ ಕಳಿಸ್ತೀವಿ, ಇಲ್ದಾರೆ 20,000 ಕೊಡ್ತೀವಿ. 25 ಇರೋನ್ನ ನಿಂಗೆ ಮನೆ ಕಳಿಸ್ತೀವಿ, ಇಲ್ದಾರೆ 20,000 ಕೊಡ್ತೀವಿ. ಯಾವ್ದನ್ನ ಚೂಸ್ ಮಾಡ್ತಾನೆ? ಮನೆಗೆ ಹೋಗಿ ಚೂಸ್ ಮಾಡ್ತಾನೆ. 20,000 ಅಂತ ಅಯ್ಯೋ ಬರ್ಲಪ್ಪ, ಬಂದಿದ್ ಬರ್ಲಿ, 20 ಬಂದ್ರೆ ಒಂದ್ ಸ್ವಲ್ಪ EMI ಕಟ್ಬೋದು. ಆ ಉಳಿಸ್ಕೊಳ್ಳೋ ಅಂತ ಒಂದು ಮ್ಯಾನಿಫೆಸ್ಟೇಷನ್ನೇ ಲಕ್ಷ್ಮೀ ಪೂಜೆ. ಇದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನೆಗೆಟಿವ್ ಕಮೆಂಟ್ ಹಾಕ್ಬೇಡಿ. ಆಮೇಲೆ ಇವತ್ತು ಕಮೆಂಟ್ಗಳು ಭಾಳ ಹುಷಾರಾಗಿ ಹಾಕಬೇಕು. ಕಮೆಂಟಿಂದ ಒಂದು ಜೀವ ಹೋಯ್ತು, ಕಮೆಂಟಿಂದ ಅರೆಸ್ಟ್ ಆಗೋರು ಎಷ್ಟೋ ಜನ. ಸುಮ್ಮನೆ ಕಮೆಂಟ್ ಹಾಕೊಂಡು ಕುತ್ಕೋಬೇಡಿ, ಸ್ವಲ್ಪ ಬದಲಾಗಿ ವಿಚಾರವನ್ನು ತಿಳ್ಕೊಳ್ಳಿ. ವಿಚಾರ ಇದ್ರೆ ಹಾಕಿ, ಸುಮ್ಮನೆ ವಿಚಾರ ಇಲ್ಲದೆ ಇರತಕ್ಕಂಥದ್ದು ಹಾಕಕ್ಕೆ ಹೋಗ್ಬೇಡಿ. ಸೊ ಲಕ್ಷ್ಮೀ ಪೂಜೆನ ಆನಂದವಾಗಿ ಇವಾಗ ಶುಭ್ರವಾಗಿ ಮಾಡಿ. ಒಂದೇನಂದ್ರೆ ಲಕ್ಷ್ಮೀ ಪೂಜೆ ಕೆಲವರು ನಡ್ಸ್ಕೊಂಡ್ ಬಂದಿರಲ್ಲ, ಹೊಸದಾಗಿ ಮಾಡ್ಬೇಕು ಅನ್ಕೊಳ್ಳೋರು ಇಲ್ಲ ನಾವ್ ನಡ್ಸ್ಕೊಂಡ್ ಬಂದಿಲ್ಲ ಹಾಗಾಗಿ ಮಾಡಂಗಿರಲ್ಲ ಅಂತಾನು ಕೆಲವರು ಅನ್ಕೋತಾರೆ. ಹಾಗೆ ಹೊಸದಾಗಿ ಶುರು ಮಾಡ್ಬೋದು ತಾನೇ ಪೂಜೆ ಮಾಡೋಕೆ ಅಂತ. ಅದೊಂಥರ ಜಿಮ್ಗೆ ಹೋಗೋಂಗೆ. ನಾವು ಜಿಮ್ಗೆ ಹೋಗೇ ಇಲ್ಲ ಅಂತ ಹೋಗ್ಬಾರ್ದು ಅಂತ ಏನಿದೆಯಾ? ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾ? ಹೌದು ಸರ್, ನಾನು ಈಗ ನನಗೆ 35 ವರ್ಷ ಆಯ್ತು ಸರ್, ಹಿಂದೆಯಿಂದ ನಾನು ಜಿಮ್ ಮಾಡಿಲ್ಲ ಸರ್, ಇವತ್ತಿಂದ ನಾನು ಜಿಮ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಸರ್? ದೇಹ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಸೊ ಇವತ್ತಿಂದ ಲಕ್ಷ್ಮಿ ಇಟ್ಕೊಂಡ್ಬಂದ್ರೆ ನಿಮಗೆ ಉಳಿಯುತ್ತೆ. ಲಕ್ಷ್ಮಿ ಏನು ಕಂಟ್ರೋಲ್ ಮಾಡುತ್ತೆ, ಖರ್ಚು ಕಮ್ಮಿ ಮಾಡುತ್ತೆ. ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ. ಹಿಂದೆ ಮಾಡಿಲ್ಲ ಅಂತಂದಿದ ತಕ್ಷಣ ಈಗ ಮಾಡಬಾರ್ದು ಅಂತ ಏನಾದ್ರು ಇದೆಯಾ? ನಮ್ಮ ಕೆಲವರು ಹೇಳ್ತಾರೆ ನಾವು ನಮ್ಮ ಅಜ್ಜಿದು ತಾತಂದು ಪದ್ಧತಿ ಇಲ್ಲ ಅಂತ. ಕಾಸು ತಗೊಳ್ಳೋ ಪದ್ಧತಿ ಇದೆ, ಪೂಜೆ ಮಾಡೋ ಪದ್ಧತಿ ಇಲ್ವಾ? ಮಾಡಬೇಕು ಅಂತ ನಾನೇನು ಹೇರ್ತಾ ಇಲ್ಲ. ನೀವು ಒಂದು ಕರ್ಪೂರ ಹಚ್ಚಿ ಲಕ್ಷ್ಮಿಗೆ ನಮಸ್ಕಾರ ಮಾಡಿದ್ರೆ ಸಾಕು, ಲಕ್ಷ್ಮಿ ಪ್ರೀತ್ಯರ್ಥಂ ಡೆಫಿನೆಟ್ಲಿ. ಯಾಕಂದ್ರೆ ಭಕ್ತಿ ಒಂದೇ. ಆ ಭಕ್ತಿ ಮಾರ್ಗದಲ್ಲಿ ಒಂದು ಪ್ರೋಸೆಸ್ ಅಂತ ಇರುತ್ತೆ. ಆ ಪ್ರೋಸೆಸ್ ಅಲ್ಲಿ ನಾವು ಇರಬೇಕು. ಊಟದಲ್ಲಿ ಒಂದು ಪ್ರೋಸೆಸ್ ಇದೆ. ಮೊಸರನ್ನ ಫಸ್ಟ್ ತಿಂತೀವಾ? ಇಲ್ಲ, ಕೊನೆಗೆ ತಿಂತೀವಿ. ಅದಕ್ಕೊಂದು ವೈಜ್ಞಾನಿಕ ನಿಲ್ಗಟ್ಟಿದೆ. ಫಸ್ಟ್ ಒಂದು ಸ್ವಲ್ಪ ಅನ್ನ ಸಾರು, ಆಮೇಲೆ ಕೆಲವು ಪಲ್ಯಗಳು, ಆಮೇಲೆ ಪ್ರಸಾದ, ಅವೆಲ್ಲ ಆದ ನಂತರ ಕೊನೆಯಲ್ಲಿ ನಾವು ಕರ್ಡ್ ರೈಸ್ ತಿಂತೀವಿ. ಯಾಕಂದ್ರೆ ಅದರಲ್ಲೂ ಕೂಡ ಆರೋಗ್ಯದ ಪದ್ಧತಿ ಇದೆ. ಸೊ ಅದೆಲ್ಲ ಆರ್ಡರ್ ಇದ್ದಾಗ ಇಲ್ಲ ಸರ್, ನಾವು ಯಾವಾಗಲೂ ನಮ್ಮ ಮನೇಲಿ ನಾವು ಫಸ್ಟ್ ಕರ್ಡ್ ರೈಸೇ ತಿನ್ನೋದು ಸರ್, ಆಮೇಲೆ ಲಾಸ್ಟಲ್ಲಿ ಬಿರಿಯಾನಿ ತಿಂತೀವಿ, ಈ ಥರ ಇದೆಯಾ? ತಿಂದ್ರೆ ಏನಾಗಲ್ಲ, ಎಲ್ಲನೂ ಒಟ್ಟಿಗೆ ಹೋಗೋದು. ಬಟ್ ಆರ್ಡರ್ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಯಾಕೆಂದರೆ
ಫಸ್ಟ್ ಇರ್ತಕ್ಕಂಥ ಒಂದು ಖಾರದ ಪದಾರ್ಥ ನಮ್ಮ ಈ ಬೈಲ್ ಜ್ಯೂಸನ್ನು ಜಾಸ್ತಿ ಆಕ್ಟಿವೇಟ್ ಮಾಡಿ ಡೈಜೆಸ್ಟ್ ಮಾಡಿ ಬಿಸಾಕುತ್ತೆ. ಅದಾದ ನಂತರ ಕರ್ಡ್ ರೈಸ್ ಯಾಕೆ ತಗೊಳ್ತೀವಿ ಅಂತಂದ್ರೆ ನಮ್ಮ ಸ್ಟೊಮಕ್ ಲೈನಿಂಗ್ ಅಲ್ಲಿ ಸ್ವಲ್ಪ ಇದು ಉಳಿದಿರುತ್ತೆ, ಬೈಲ್ ಜ್ಯೂಸ್ ಉಳಿದಿರುತ್ತೆ ಸ್ಟೊಮಕ್ ಲೈನ್. ಆ ಲಾಸ್ಟಲ್ಲಿ ನಾವು ಮೊಸರನ್ನ ತಿನ್ನಲೇಬೇಕು, ಅದಕ್ಕೆ ಯಾವಾಗಲೂ ಕೂಡ ಮೊಸರು ತಿನ್ನೋದು ಬಡ್ಕೋತಾರೆ ಲಾಸ್ಟಲ್ಲಿ. ಅದು ತಿಂದಾಗ ಹೊಟ್ಟೆ ಪದರದಲ್ಲಿರ್ತಕ್ಕಂಥ ಬೈಲ್ ಜ್ಯೂಸ್ ಜೊತೆ ಸೇರಿ ನ್ಯೂಟ್ರಲ್ ಮಾಡಿಬಿಟ್ಟು ಹೊಟ್ಟೆಗೆ ಯಾವುದೇ ಅಲ್ಸರ್ ಬರೋದಿಲ್ಲ. ಇದನ್ನು ತಿಳ್ಕೋಬೇಕು. ಅದನ್ನು ತಿಳ್ಕೊಳ್ದಲೆ ಎಷ್ಟೋ ಜನ ಮೊಸರನ್ನೇ ತಿನ್ನಲ್ಲ ಮಕ್ಕಳು. ಆಮೇಲೆ ನೋಡ್ರಿ ಅಸಿಡಿಟಿ ಯಾಕೆ ಬರುತ್ತೆ? ಮೊಸರನ್ನ ತಿನ್ನಲ್ಲ, ಬೈಲ್ ಜ್ಯೂಸ್ ಜಾಸ್ತಿ ಇರುತ್ತೆ. ಆ ಬೈಲ್ ಜ್ಯೂಸ್ನ ರೆಗ್ಯುಲೇಟ್ ಮಾಡಬೇಕು ಅಂತಂದಾಗ ನಾವೇನಾಗ್ತೀವಿ, ಅದೇನೋ ಬರ್ತದಲ್ಲ ಟಿವಿಲಿ ತೋರಿಸ್ತಾರಲ್ಲ, ಫಾಸ್ಟ್ 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 ಅಂತ. ಈನೋ ಎಲ್ಲ ನೋವುಗಳೇ ಅಲ್ವಾ, ನೋವುಗಳ ಹೆಸರೇ ಈನೋ. ಸೊ ಅದನ್ನೆಲ್ಲ ಹಾಕೊಂಡು ಮಾಡ್ಕೊಳ್ಳೋ ಒಂದು ವಿಚಾರದಲ್ಲಿ ಬರುತ್ತೆ. ಸೊ ನಾನು ಹೇಳೋದು ಒಂದೇ, ಯಾರೂ ರೈಟ್ ಇಲ್ಲ, ಯಾರೂ ರಾಂಗಿಲ್ಲ. ಇರೋ ವಿಚಾರಗಳನ್ನ ತಿಳಿಸ್ತೀವಿ. ನಾವು ಕಲಿಯೋದಿರುತ್ತೆ, ನೀವು ಕಲಿಯೋದಿರುತ್ತೆ, ನೀವು ತಿಳಿಸೋದಿರುತ್ತೆ, ನಾವು ತಿಳಿಸೋದಿರುತ್ತೆ. ಈ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಈಸ್ ವಾಟ್ ಈಸ್ ಹಿಂದೂಯಿಸಮ್, ಸನಾತನ ಧರ್ಮ. ಸೊ ಯಾರೂ ಕೂಡ ಹಾಗಿಡಬೇಕು, ಹೀಗಿಡಬೇಕು, ಹಿಂಗಿಟ್ರೆ ಆಗುತ್ತೆ, ಹಂಗಿಟ್ರೆ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆಗಲೇ ಮೇಡಮ್ ಹೇಳ್ದಂಗೆ ನಾವು ಪದ್ಧತಿ ಇಲ್ಲ, ನಾವು ಮಾಡಬಹುದಾ ಅಂತಂದರೆ ನಾನು ಹೇಳ್ತೀನಿ ಸ್ಟಾರ್ಟ್ ಮಾಡಿ. ಎಕ್ಸರ್ಸೈಸ್ದೊಂದು ಕೊಟ್ಟಿದ್ದೀನಿ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ? ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಎಕ್ಸರ್ಸೈಸ್ ಮುಂಚೆ ಮಾಡಿಲ್ಲ, ಈಗ ಮಾಡ್ಬೋದಾ ಅಂತಂದರೆ ಏನದು? ನಿಮ್ಮ ದೇಹಕ್ಕೆ ತಾನೇ ಮಾಡ್ತಾ ಇರೋದು, ನಿಮ್ಮ ಮನಸ್ಸಿಗೆ ತಾನೇ ಮಾಡ್ತಾ ಇರೋದು. ಯಾರು ಸ್ಟಾರ್ಟ್ ಮತ್ತೆ ಇನ್ನೊಂದಿದೆ. ನಾವು ಮಾಡ್ತೀವಿ, ನಮ್ಮ ಮಕ್ಕಳು ಮುಂದುವರ್ಸ್ಕೊಂಡು ಹೋಗಿಲ್ಲ ಅಂದರೆ ಆಯ್ತು, ನೀವು ಮಾಡಿಟ್ರ ದುಡ್ಡೆಲ್ಲ ಸೇವ್ ಮಾಡ್ತಾರೆ ಅಂತ ಏನು ಗ್ಯಾರಂಟಿ? ಲಕ್ಷ್ಮೀ ಪೂಜೆ ಬಿಟ್ಬಿಡಿ, ನೀವೊಂದು 1 ಕೋಟಿನೋ 2 ಕೋಟಿನೋ ನಿಮ್ಮ ಮಕ್ಳಿಗೆ ಮಾಡಿಟ್ಟಿದ್ದೀರಾ. ನೀವು ಹೋದ್ಮೇಲೆ ಅವರೆಲ್ಲ ಅಲ್ಲಿ ಇಲ್ಲಿ ಹಾಕಿ ಬಾರ್ಗೋ, ಪಬ್ಗೋ, ರೇಸ್ಗೋ, ಒಂದು ಕಾರ್ಗೋ ಎಲ್ಲ ಹಾಕಿ ಚಟ್ ಅಂತ ಚಟ್ನಿ ಮಾಡಿಬಿಟ್ರೆ ನೀವೇನಲ್ಲಿ ಇರ್ತೀರಾ ನೋಡಕ್ಕೆ ಅಲ್ವಾ? ಕರೆಕ್ಟ್ ಅಲ್ವಾ? ಹೌದು. ಸೊ ಹಾಗೇನೆ ನಿಮಗೆ ನಿಮ್ಮ ಪದ್ಧತಿ ಮಾಡಿ, ನಿಮ್ಮ ಶಾಂತಿಗೆ ಅಥವಾ ನಿಮ್ಮ ಮನಸ್ಸಿಗೆ ಮಾಡಿ ಹೊರತು ನಮ್ಮ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾರೋ ಇಲ್ವೋ, ಅಥವಾ ನಮ್ಮ ಅಪ್ಪ ಅಮ್ಮ ಮುಂದುವರ್ಸ್ಕೊಂಡು ಬಂದಿಲ್ಲ ನಾವು ಮಾಡ್ತೀವೋ ಅನ್ನೋ ಒಂದು ಸಣ್ಣ ವಿಚಾರ ಬೇಡ. ಇವತ್ತು ಹಿಂದೂ ಸನಾತನ ಧರ್ಮದಲ್ಲಿ ಎಲ್ಲ ಪೂಜೆವೇ. ಎಷ್ಟೊಂದು ದೇವಸ್ಥಾನಗಳು ಮುಂದಿನಿಂದ ಕಂಟಿನ್ಯೂಸ್ ಆಗಿ ಪೂಜೆಗಳು ನಡ್ಕೊಂಡು ಬಂದಿದ್ದಾವೆ. ಎಷ್ಟೊಂದು ದೇವಸ್ಥಾನಗಳು ಹಾಳಾಗಿ ಪೂಜೆಯಲ್ಲಿ ನಿಂತೋಗಿದೆ. ಅದನ್ನೇ ನಾವು ಜೀರ್ಣೋದ್ಧಾರ ಅಂತ ಕರಿತೀವಿ. ಜೀರ್ಣೋದ್ಧಾರ ಅಂತ ಒಂದು ವರ್ಡ್ ಇದೆ. ಸೊ ಆ ಜೀರ್ಣೋದ್ಧಾರವನ್ನು ಬರೀ ದೇವಸ್ಥಾನದಲ್ಲ, ಮನೆಗಳಲ್ಲೂ ನಾವು ಮಾಡ್ಕೋಬೇಕು ಜೀರ್ಣೋದ್ಧಾರವನ್ನು. ಸೊ ಮತ್ತೆ ಪದ್ಧತಿ ಸ್ಟಾರ್ಟ್ ಆಗಿಲ್ವಾ? ಜೀರ್ಣೋದ್ಧಾರ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ. ಖಂಡಿತ ಅವಾಗ ಒಳ್ಳೇದಾಗುತ್ತೆ. ಮುಂದೆ ಅವ್ರು ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಬಿಡಿ, ಅವರ ಜನರೇಷನ್ ಬಿಡಿ. ನಿಮ್ಮ ಒಂದು ಮನಸ್ಸು, ನಿಮ್ಮ ಒಂದು ಆತ್ಮ, ನಿಮ್ಮ ದೇಹ, ನಿಮ್ಮ ಒಂದು ಬುದ್ಧಿಗೆ ತೃಪ್ತಿ ಹೊಂದತಕ್ಕಂಥ ಈ ಲಕ್ಷ್ಮೀ ಹಬ್ಬವನ್ನು ಮಾಡಿ. ಯಾವುದೇ ರೀತಿ ತೊಂದರೆ ಇಲ್ಲ. ಲೋಪದೋಷಗಳು ಬಂದರೆ ಯಾವುದನ್ನು ತಲೆ ಕೆಡಿಸ್ಕೋಬೇಡಿ. ಹಾಗೆ ಲಕ್ಷ್ಮೀ ಹಬ್ಬ ಮಾಡಿದ್ರೇ ದುಡ್ಡು ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರೋರು ಮಾಡಲೇಬೇಡಿ. ನಿಮಗಿರೋ ಬಂದಿರತಕ್ಕಂಥ ದುಡ್ಡಿಗೆ ಒಂದು ನಮನವನ್ನು ಮಾಡ್ತಕ್ಕಂಥದ್ದೇ ಲಕ್ಷ್ಮೀ ಹಬ್ಬ. ಆಲ್ರೆಡಿ ವಾಟ್ ಯು ಗಾಟ್ ಫಾರ್ ದಟ್ ಯು ಆರ್ ಪ್ರೇಯಿಂಗ್, ಫಾರ್ ದಟ್ ಅಬ್ಲಿಸೇಷನ್ ಅಂತ ಕರೀತಾರೆ. ಓಕೆ ಗುರುಜಿ, ತುಂಬಾ ವಾರದಿಂದ ಆಡಂಬರದಿಂದ ಮಾಡಿದ್ದಾರೆ. ಸೊ ನೀವು ಯಾವ್ದು ವೈಜ್ಞಾನಿಕ ಕಾರಣ, ಇಷ್ಟು ಸರಳ ವಿಧಾನದಲ್ಲೂ ಕೂಡ ಲಕ್ಷ್ಮೀ ಹಬ್ಬನ ಮಾಡಬಹುದು, ಅದಕ್ಕೆ ಏನು ವೈಜ್ಞಾನಿಕ ಕಾರಣ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರೆ ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರುಜಿಯವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಕೇವಲ 6,999 ರೂಪಾಯಿಗೆ 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನ ಕಲಿಬಹುದು. ನಿಮ್ಮ ಮನೆಯಲ್ಲಿ ಕೂತು ನೀವು ಒಬ್ಬರೇ ಅಲ್ಲ, ನಿಮ್ಮ ಕುಟುಂಬ ಸಮೇತದಲ್ಲಿ ಜ್ಯೋತಿಷ್ಯವನ್ನ ಕಲಿಬಹುದು. ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಮಾಹಿತಿ ಈಗಾಗಲೇ ಕೊಟ್ಟಿದ್ದೀವಿ. ಇಲ್ಲಿದೆ ಮಾಹಿತಿ, ಜೊತೆಗೆ ಗುರುಜಿಯವರ ವಿದ್ಯಾರ್ಥಿಯ ಅನಿಸಿಕೆ, ಅಭಿಪ್ರಾಯ ಕೂಡ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈ ಮಾಸ್ಟರ್ ಆಫ್ ವಾಸ್ತು ಅಂತ ಕ್ಲಾಸಿಗೆ ಅಟೆಂಡ್ ಮಾಡಿದ್ವಿ. ಕೇವಲ 5 ದಿವಸಗಳಲ್ಲಿ ಆ ವಾಸ್ತುವಿನ ಒಂದು ಪ್ರಾಕಾರಗಳನ್ನ ನಮ್ಮ ದಿನೇಶ್ ಗುರೂಜಿಯವರು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಅನುಭವಿಸಿದ್ರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಜನಗಳಲ್ಲಿ ಆ ವಾಸ್ತು ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ಬೇರೆ ಇದೆ. ಆದ್ರೆ ಇವತ್ತಿನ ನಮ್ಮ ಗುರೂಜಿ ಕಳಿಸ್ಕೊಟ್ಟಂತ ವಾಸ್ತು ಬಹಳಷ್ಟು ವಿಭಿನ್ನವಾದಂಥ ಒಂದು ಪ್ರಕಾರಗಳನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಮ ಜಗತ್ತಿಗೆ ಈ ತರವಾದಂಥ ಒಬ್ಬ ಗುರೂಜಿನ ಕೊಟ್ಟಂತ ಭಗವಂತನಿಗೆ ತುಂಬಾ ಧನ್ಯವಾದ ಹೇಳಬೇಕಾಗ್ತದೆ. ಯಾಕೆಂದ್ರೆ
ಈ ರೀತಿಯಾದಂಥ ಒಂದು ಇನ್ಫಾರ್ಮೇಶನ್ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಹಳ ಸರಳವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಒಂದು ವಿಚಾರಧಾರೆಗಳನ್ನ ರೀಚ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರ ಆ ಕೆಲಸಕ್ಕೆ ನಾವು ಎಲ್ಲ ಸ್ಟೂಡೆಂಟ್ಸ್ಗಳು ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಜೊತೆಗೆ ನಮ್ಮ ಕಾರ್ಯಗಳಲ್ಲಿ ನಾವು ಅದನ್ನ ಚೆನ್ನಾಗಿ ಸ್ಟಡಿ ಮಾಡಿ ನಮ್ಮ ಗುರೂಜಿ ಅವರಿಗೆ ಕಾಣಿಕೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಕಲಿತು ನಾವು ಸುಮ್ಮನೆ ಹಾಗೆ ಇರ್ತಕ್ಕಂಥ ಕೆಲಸವನ್ನ ಮಾಡೋದು ಬೇಡ. ದಯಮಾಡಿ ಈ ವಾಸ್ತುವಿನ ಬಗ್ಗೆ ಯಾರ್ಯಾರಿಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆಯೋ ಅದನ್ನ ಖಂಡಿತವಾಗಿ ನಮ್ಮ ಗುರೂಜಿಯವರು ಹೋಗ್ಲಾಡಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಸರಿಯಾದಂಥ ವಾಸ್ತು ಕಲಿಬೇಕಾ, ಖಂಡಿತ ನೀವು ನಕ್ಷತ್ರ ನಾಡಿ ಜೊತೆಗೆ ವಾಸ್ತು ಕ್ಲಾಸಸ್ಗೆ ಜಾಯಿನ್ ಆಗಿ ಖಂಡಿತ ಒಳ್ಳೆಯ ಇನ್ಫಾರ್ಮೇಶನ್ ಸಿಗುತ್ತೆ.